ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಬನ್ನಿ ನಾವು ನಮ್ಮ ಒಂದು ಜಿಲ್ಲೆನಲ್ಲಿ ಏನೇನು ಶೈಕ್ಷಣಿಕ ಚಟುವಟಿಕೆಗಳಾಗ್ತಾ ಇದ್ದಾವೆ ಅನ್ನೋದನ್ನು ಸ್ವಲ್ಪ ನೋಡ್ಕೊಂಬರ್ಬೇಕು ಅಂಥೇಳಿ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಏನಂತ ಹೇಳಿದ್ರೆ ಒಂದು ಶೈಕ್ಷಣಿಕವಾಗಿ ಒಂದು ಸ್ವಲ್ಪ ಯಾರ್ಯಾರು ಏನು ಒಳ್ಳೊಳ್ಳೆ ಕೆಲಸಗಳು ಮಾಡ್ತಾರೆ ಅದನ್ನು ಗುರುತಿಸಿ ಎನ್ಕರೇಜ್ ಮಾಡೋಕ್ಕೋಸ್ಕರ ಮುಂಚೆ ನಾನು BO ಇದ್ದಾಗ ಶೈಕ್ಷಣಿಕ ವಾರ್ತೆಗಳು ಅಂಥೇಳಿ ದಿವಸ ಪ್ರತಿನಿತ್ಯ ನಾನು ಅದನ್ನು ಏನೇನು ಕೆಲಸ ಮಾಡಿದ್ದಾರೆ ಸ್ವಲ್ಪ ಅವ್ರನ್ನ ಗುರುತಿಸ್ಬಿಟ್ಟು ಎನ್ಕರೇಜ್ ಮಾಡ್ತಾ ಇದ್ವಿ. ಸೊ ಈಗಲೂ ಕೂಡ ಈಗ ನಾನು ಡಯಟಿಗೆ ಬಂದಿರೋದ್ರಿಂದ ಇಡೀ ಡಿಸ್ಟಿಕ್ಕು ನಮ್ಮ ಒಂದು ಎಜುಕೇಷನ್ ಸೆಕ್ಟರಲ್ಲಿ ಕವರ್ ಆಗುತ್ತೆ. ಈ ನಿಟ್ಟಿನಲ್ಲಿ ಸ್ವಲ್ಪ ಕೆಲಸ ಮಾಡೋರಿಗೆ, ತೆರೆಮರೆಯಲ್ಲಿ ಕೆಲಸ ಮಾಡೋರಿಗೆ ಒಂದು ಎನ್ಕರೇಜ್ಮೆಂಟ್ ಸಿಗಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ, ಮತ್ತು ವಿಷಯಗಳು ಒಳ್ಳೇದಿದ್ರೆ ಎಲ್ಲರಿಗೂ ಅದು ಶಿಕ್ಷಣ ಕ್ಷೇತ್ರದಲ್ಲಿ ಪ್ರಸಾರ ಆಗಲಿ ಅನ್ನೋಕ್ಕೋಸ್ಕರ ನಾನು ಈ ಒಂದು ಆ್ಯಕ್ಟಿವಿಟಿನ ಶುರು ಮಾಡಬೇಕು ಅಂದ್ಕೊಂಡು ಪ್ರಾರಂಭ ಮಾಡ್ತಿದ್ದೀನಿ. ಅದಕ್ಕೋಸ್ಕರ ಏನಂದರೆ, ಈಗ ವೆರಿ ಫಸ್ಟ್ ಏನಂದರೆ ಐ ವುಡ್ ಲೈಕ್ ಟು ಕಂಗ್ರ್ಯಾಚುಲೇಟ್ ದಿಸ್ ಪರ್ಸನ್. ಯಾರವನಂದರೆ ನೀರಜ್ AM ಅಂತ. ಇವನು ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರದಲ್ಲಿ 5ನೇ ಕ್ಲಾಸ್ ಹುಡುಗ. ಇವನು ನಿನ್ನೆ ನಮ್ಮ ಟ್ರೈನಿಂಗಿಗೆ ಬಂದಿದ್ದ. ಅಲ್ಲಿ ಕರ್ಕೊಂಬಂದಿದ್ರು ಅವ್ರು ಸರ್. ಅವನು ಆಪರೇಷನ್ ಸಿಂಧೂರ್ ಅಂತ ಒಂದು ಚಿತ್ರ ಬಿಡಿಸಿದ್ದಾನೆ. ಈ ಚಿತ್ರಕ್ಕೆ ನ್ಯಾಷನಲ್ ಲೆವೆಲಲ್ಲಿ ಒಂದು ಪ್ರಶಸ್ತಿ ಬಂದಿದೆ. ಸೊ ಆ ಪ್ರಶಸ್ತಿನ ಡೆಲ್ಲಿಯಿಂದನೇ ಕಳಿಸಿದ್ರು. ಒಂದು ಸರ್ಟಿಫಿಕೇಟ್ ಬಂದಿತ್ತು. ನಾವು ನಮ್ಮ ಡಯಟಿಂದ ಈ ಹುಡುಗನಿಗೆ ಆನರ್ ಮಾಡಿ ಅವನಿಗೆ ನಾವು ಒಂದು ಗೌರವವನ್ನು ಕೊಟ್ಟಿದ್ದೀವಿ ನಮ್ಮ ಒಂದು ಇಲಾಖೆ ವತಿಯಿಂದ. ಸೊ ಇದು ಯಾಕೆ ನಾನು ನಿಮ್ಮ ಹತ್ರ ಹಂಚ್ಕೊಳ್ತಿದ್ದೀನಿ ಅಂದರೆ, ಇದರಲ್ಲಿ ನಮ್ಮ ಹಾಲೇಶ್ ನಾಯ್ಕರು ಅಂಥೇಳಿ ನಮ್ಮ ಉಪನ್ಯಾಸಕರು, ನೋಡಲ್ ಆಫೀಸರ್ ನಮ್ಮ ಡಯಟ್ನಲ್ಲಿ, ಅವರು ಈ ಒಂದು ಆ್ಯಕ್ಟಿವಿಟಿನ ಎನ್ಕರೇಜ್ ಮಾಡಿಸಿ ಅದನ್ನು ವರ್ಕೌಟ್ ಮಾಡಿಸಿ ಸ್ಟೇಟ್ ಲೆವೆಲಿಂದ ನ್ಯಾಷನಲ್ ಲೆವೆಲ್ ಹೋಗೋ ರೀತಿಯಲ್ಲಿ ಅವರು ಅದಕ್ಕೆ ಸಪೋರ್ಟ್ ಮಾಡಿದ್ದಾರೆ. ಮತ್ತು ಕನ್ಸರ್ನ್ ಟೀಚರ್ಸು ಕೂಡ ಎಲ್ಲ ಸಪೋರ್ಟ್ ಮಾಡಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು, ಇದೇ ಚಿತ್ರ ಹುಡುಗ ಬರೆದಿರೋದು, ಆಪರೇಷನ್ ಸಿಂಧೂರ್ ಅಂತೇಳಿ. ಈ ಚಿತ್ರಕ್ಕೆ ಅವನಿಗೆ ಇದು ಬಂದಿದೆ, ಏನೋ ಸರ್ಟಿಫಿಕೇಟ್ ಬಂದಿದೆ. ಸೊ ಇಟ್ ಈಸ್ ಇನ್ಸ್ಪೈರಿಂಗ್ ಟು ಆಲ್, ರೈಟ್? ಮತ್ತು ಬನ್ನಿ ಯಾರ್ಯಾರು ಏನೇನು ಕೆಲಸ ಮಾಡಿದ್ದಾರೆ ನೋಡ್ಕೊಂಡು ಬರೋಣ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಒಂದು ಪ್ರಾಣಿಗಳು ಆಹಾರಕ್ಕಾಗಿ ಏನು ಮಾಡುತ್ತವೆ. ಟೀಚರು ಒಂದು ಶಾಲೆಯಲ್ಲಿ ಅವರು ಮೊಬೈಲನ್ನು ಕೊಟ್ಬಿಟ್ಟು ಮಕ್ಕಳಿಗೆ ಒಂದು ಎಜುಕೇಷನನ್ನು ಕೊಡ್ತಾ ಇರೋದನ್ನು ನಾವು ಇಲ್ಲಿ ನೋಡ್ಬೋದು. ಆ ಶಾಲೆದು ಪ್ರಾಣಿಗಳ ಪಾಲನೆ ಮತ್ತು ಪೋಷಣೆ ಅಂಥೇಳಿ. ಇದು ರೂರಲ್ ಆ್ಯಂಡ್ ಅರ್ಬನ್ ಲೈಫ್ ಸ್ಟೈಲ್ ಪ್ರೆಸೆಂಟೆಡ್ ಬೈ 5th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ಮಾರ್ನಿಂಗ್ ಪ್ರೇಯರ್ ಆ್ಯಕ್ಟಿವಿಟಿ ಟೀಮ್ GUHPS KR ಮಾರ್ಕೆಟ್ ದಾವಣಗೆರೆ ನಾರ್ತ್ ಸ್ಕೂಲ್ನಲ್ಲಿ ಮಕ್ಕಳು ಇದು ಒಂದು ಆ್ಯಕ್ಟಿವಿಟಿನ ಮಾಡ್ತಾ ಇರೋದನ್ನು ನೀವು ನೋಡ್ತಾ ಇರ್ಬೋದು, ರೈಟ್? ಆ್ಯಂಡ್ ದೆನ್ ಇಲ್ಲಿ GUHPS ಮೆಹಬೂಬ್ ನಗರ್ ಮಾರ್ನಿಂಗ್ ಅಸೆಂಬ್ಲಿ ಆ್ಯಕ್ಟಿವಿಟಿ. ಮೇಡಮ್ನವರು ಇದನ್ನು ಮಾನಸಸ್ ಫ್ಯಾಮಿಲಿ ಹೇಗಿರುತ್ತೆ ಅನ್ನೋದನ್ನು ಮಾಡಿ ತೋರಿಸ್ತಾ ಇದ್ದಾರೆ ಮಕ್ಕಳಿಗೆ. ಪೀಪಲ್ ಲೈಫ್ ಸ್ಟೈಲ್ ಇನ್ ವಿಲೇಜ್ ವರ್ಸಸ್ ಟೌನ್ ಅಂಥೇಳಿ, ರೈಟ್? ಆ್ಯಂಡ್ ದೆನ್ ನಮ್ಮ ಮ್ಯಾಥ್ಸ್ ಕಿಟ್ ಟ್ರೈನಿಂಗ್ ಡಯಟ್ನಲ್ಲಿ ಆಗಿದೆ. ಅದನ್ನು ಇಲ್ಲಿ ಇದನ್ನು ಫೋಟೋಗಳಿದೆ. ಇದನ್ನು ಗಣಿತ ಕಲಿಕಾ ಆಂದೋಲನ ಅಂತ, ನಾನು ಟ್ರೈನಿಂಗ್ ಬಗ್ಗೆ ಒಂದು ಸಪ್ರೇಟಾಗಿ ವಿಡಿಯೋನೇ ಮಾಡಿ ಕಳಿಸ್ಕೊಟ್ಟಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಗಣಿತ ಕಲಿಕಾ ಆಂದೋಲನ ಅಂತ ನಮ್ಮ ಡಯಟಲ್ಲಿ ಒಂದು ಟ್ರೈನಿಂಗ್ ಆಯಿತು. ಈ ಗಣಿತ ಕಲಿಕಾ ಆಂದೋಲನದಲ್ಲಿ GK1 ಮತ್ತು GK2 ಮೇಲ್ವಿಚಾರಣಾ ಅಧಿಕಾರಿಗಳಿಗೆ 18 ಮತ್ತು 19 ನಿನ್ನೆ ಮತ್ತು ಇವತ್ತು 2 ದಿವಸ ಕೊಟ್ವಿ ನಾವು ಟ್ರೈನಿಂಗ್. ಈ ಟ್ರೈನಿಂಗಲ್ಲಿ ಮಾನ್ಯ ಪ್ರಾಂಶುಪಾಲರು ಮಾತಾಡ್ತಿದ್ದಾರೆ, ರೈಟ್? ನೀವು ನೋಡ್ತಿರ್ಬೋದು. ಓಕೆ, ಇಲ್ಲಿ ಏನಾಗಿದೆ ಅಂದರೆ, ಗೀತಾ ಮೇಡಮ್ ಅವರು, ಐಬ್ರವರು, ಲೋಲಾಕ್ಷಿ ಮೇಡಮ್, ದ್ವಾರಕೀಶ್, ಪ್ರಭುಸ್ವಾಮಿ, ಕಣ್ಣಿ ಸರ್, 3 ತಾಲೂಕಿನ BRP CRPಗಳ ಸಮ್ಮುಖದಲ್ಲಿ ಚಾಲನೆ ನೀಡಿದ್ರು ಅಂತ ರಿಪೋರ್ಟನ್ನು ಹಾಕಿದ್ದಾರೆ ಮಧುಸೂದನ್ ಅವರು. ಇದಾದಮೇಲೆ ಮತ್ತೇನಾಗಿದೆಯಪ್ಪ ನಮ್ಮ ಜಿಲ್ಲೆನಲ್ಲಿ ಅಂದರೆ, ಕಲಿಕಾ ವಾತಾವರಣ ನಿರ್ಮಾಣ ಜಾಗೃತಿ ಸಭೆ ಮಾಡಿದ್ದಾರೆ ಜಗಳೂರು ತಾಲೂಕಿನವರು. ತಾಲೂಕು ಮಟ್ಟದ ಅನುಷ್ಠಾನಾಧಿಕಾರಿಗಳಿಗೆ ಓದು ಬರಹ ಸರಳ ಲೆಕ್ಕಾಚಾರ ಕುರಿತು ಏನಂದರೆ, ಫೌಂಡೇಶನ್ ಲಿಟ್ರಸಿ ಆ್ಯಂಡ್ ನ್ಯೂಮರಸಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ನಡೆ ಎಲ್ಲರಿಗೂ ಶಿಕ್ಷಣದ ಕಡೆ, ಎಲ್ಲರಿಗೂ ಸಿಗಲಿ ಶಿಕ್ಷಣ, ಮುಂದಾಗಲಿ ಸಮಾಜ ಜಾಗೃತಿ ನಿರ್ಮಾಣ, ರೈಟ್? ಕಲಿಕಾ ವಾತಾವರಣ ಕಲಿಕೆಗಾಗಿ ಜಾಗೃತಿ ನಿರಂತರ. ಕುಳಿತವರು ಕಲಿಸಿರಿ, ಕಲಿಯದವರು ಕಲಿಸಿರಿ ಅಂತೇಳಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ DSRT ವತಿಯಿಂದ ಜಿಲ್ಲಾ ಆಡಳಿತ ಮತ್ತು ವಯಸ್ಕರ ಶಿಕ್ಷಣಾಧಿಕಾರಿಗಳ ಕಚೇರಿಯಿಂದ ಇದು ಕಲಿಕಾ ವಾತಾವರಣ ನಿರ್ಮಾಣ ಜಾಗೃತಿ ಸಭೆಯನ್ನು ಮಾಡಿದ್ದಾರೆ, ರೈಟ್? ಎಲ್ಲರಿಗೂ ಶಿಕ್ಷಣ ಜಿಲ್ಲೆಯಲ್ಲಿನ ಪ್ರಾಯೋಜಿತ ಸಾಕ್ಷರತಾ ಕಾರ್ಯಕ್ರಮ ಜಗಳೂರು ಪಟ್ಟಣ ಪಂಚಾಯಿತಿ ಇಂದಿರಾ ಬಡಾವಣೆ, ಇಮಾಮ್ ಬಡಾವಣೆಯಲ್ಲಿ ಇವರು ಒಂದು ಶಿಕ್ಷಣ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆ, ಜಿಲ್ಲಾ ವಯಸ್ಕರ ಶಿಕ್ಷಣ ಇಲಾಖೆ ವತಿಯಿಂದ ಇದನ್ನು ಮಾಡಿರುವಂಥದ್ದು. ನಾವು ಕೂಡ ನಮ್ಮ ಡ್ರೂ ವಿಭಾಗದಲ್ಲಿ
ಇದನ್ನ ಜವಾಬ್ದಾರಿ ತಗೊಂಡು ನಮ್ಮ ಇಲಾಖೆನವರು ಕೆಲಸ ಮಾಡ್ತಾ ಇದ್ದೀವಿ. ಸಾಕ್ಷರತಾ ಕಾರ್ಯಕ್ರಮದ ಧ್ಯೇಯೋದ್ದೇಶಗಳನ್ನು ಅವರು ಸ್ಪಷ್ಟವಾಗಿ ಎಲ್ಲೆಲ್ಲ ಹೇಳಿ ಚೆನ್ನಾಗಿ ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ ನಮ್ಮ ದೊಡ್ಡ ಮನೆಯವರು. ಎಕೋ ಕ್ಲಬ್ ಫಾರ್ ಮಿಷನ್ ಲೈಫ್ ಅಂತ ನೋಟಿಫಿಕೇಶನ್ ಅಪ್ಲೋಡೆಡ್ ಆಸ್ ಆನ್ 18/8/26. ಇದರಲ್ಲಿ ನಮ್ಮ ದಾವಣಗೆರೆ ಡಿಸ್ಟಿಕ್ ಎಲ್ಲಿದೆಪ್ಪ, ಇಲ್ಲಿದೆ ನೋಡಿ. 2110 ಇತ್ತು ಟಾರ್ಗೆಟು, 1838 ಅಚೀವ್ ಆಗಿದೆ, 87% ಇದೆ. ಓಕೆ, ಜಾಸ್ತಿ ಹೈಯೆಸ್ಟ್ ಪರ್ಸೆಂಟ್ ಯಾವುದಿದೆಯಪ್ಪ, ರಾಯಚೂರು ನೋಡ್ರಿ 100% ಆಗ್ಬಿಟ್ಟಿದೆ ಅಚೀವ್ಮೆಂಟು. ಸೊ ಎಕೋ ಕ್ಲಬ್ ಫಾರ್ ಮಿಷನ್ ಲೈಫ್ ಅಂತ ಇದು ರಿಪೋರ್ಟ್ ಅದು. ಅದಾದಮೇಲೆ ಏಕ್ ಪೇಡ್ ಕೆ ನಾಮ್ ನೋಡಿ, ಏಕ್ ಪೇಡ್ ಕೆ ನಾಮ್ ಡಿಸ್ಟ್ರಿಕ್ಟ್ ವೈಸ್ ಪ್ಲಾಂಟೇಶನ್ ಟಾರ್ಗೆಟ್ ಅಂಡ್ ಅಚೀವ್ಮೆಂಟ್ ರಿಪೋರ್ಟ್ ಬಂದಿದೆ 26-27. ಇದನ್ನು ಕೂಡ ನಾವು ನೋಡೋದಾದರೆ ನಾವು ಎಲ್ಲಿದ್ದೀವಪ್ಪ, ದಾವಣಗೆರೆ 25ನೇ ಸೀರಿಯಲ್ ಇಲ್ಲಿದೆ ನೋಡ್ರಿ. ದಾವಣಗೆರೆ 22% ಅಚೀವ್ಮೆಂಟ್. ಇದು ನಾವು ಭಾಳ ಕಳಪೆ ಸಾಧನೆ ಅಂತ ಕಾಣ್ತದೆ. ಇದು ಓನ್ಲಿ 22% ಅಚೀವ್ಮೆಂಟ್. ಇದು ಏನಾಯಿತು ಅಂದರೆ ನೋಡಿ, ಪ್ಲಾಂಟೇಶನ್ ಟಾರ್ಗೆಟ್ ಪರ್ ಸ್ಕೂಲ್ 80 ಕೊಟ್ಟಿದ್ರು. ಟ್ರೀಸ್ ಪ್ಲಾಂಟೆಡ್ ಎಷ್ಟಾಗಿದೆಪ್ಪ ನಮ್ಮದು, ಬರೀ 38,000 ಆಗಿದೆ. ಇದು 1,68,000 ಇದೆ ಶಾಲೆಗಳ ಲೆಕ್ಕ. 2,110 ಶಾಲೆ ಅಂದರೆ ಇದು 1,68,000 ಗಿಡ ನೆಡಬೇಕು. ನಾವು ನೆಟ್ಟಿರೋದು ಬರೀ 38,000 ಗಿಡ ಅಂತಿದೆ ಡಾಟಾ ಸ್ಟ್ಯಾಟಿಸ್ಟಿಕ್ಸ್. 22% ನಮ್ದು ಅಚೀವ್ಮೆಂಟ್. ಟಾಪ್ 1 ಇರೋದು ಯಾವುದಪ್ಪ, ದಕ್ಷಿಣ ಕನ್ನಡ 47%, ಉಡುಪಿ ಸೆಕೆಂಡ್, ಮಂಡ್ಯ ಥರ್ಡ್ 38% ಇದೆ. ಸೊ ನಾವೆಲ್ಲ ಸ್ವಲ್ಪ ಚೆನ್ನಾಗಿ ಅಚೀವ್ ಮಾಡಬೇಕು. ಮಳೆಗಾಲ ಎಲ್ಲ ಗಿಡ ಹಚ್ಚಿ ನಮ್ಮ DVPC ರವಿ ಸಾಹೇಬರು ಕಳಿಸ್ಕೊಟ್ಟಿದ್ದಾರೆ ಅಚೀವ್ಮೆಂಟು. ಇದನ್ನು ಸ್ವಲ್ಪ ಎಲ್ಲರೂ ನೋಡಿಕೊಂಡು ಇದನ್ನು ಚೆನ್ನಾಗಿ ಪ್ರೋಗ್ರೆಸ್ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ. ಇನ್ನೊಂದು ಭಾಳ ವಿಷಾದನೀಯ ಸಂಗತಿ ಸ್ನೇಹಿತರೆ ಏನಂದರೆ, ನಮ್ಮ ನಾಗೇಶ್ ಸಾಹೇಬರು ಮಾಜಿ ಶಿಕ್ಷಣ ಸಚಿವರು. ಅವರು ಶಿಕ್ಷಣ ಸಚಿವರಾಗಿದ್ದಾಗ ನಾವು ಕರ್ನಾಟಕ ರಾಜ್ಯ ಶಿಕ್ಷಣಾಧಿಕಾರಿಗಳ ಸಂಘದಲ್ಲಿ ಅವ್ರನ್ನ ಕರೆದು ಸಭೆನೆಲ್ಲ ಮಾಡಿದ್ವಿ. ಭಾಳ ವಿ ಮಿಸ್ ಯು ಸರ್, ರಿಯಲಿ. ನಮಗಂತೂ ತುಂಬ ಆತ್ಮೀಯರಾಗಿದ್ದರು. ನಾನು ಯಾವುದೇ ಸಂದರ್ಭದಲ್ಲಿ ಏನೇ ವಿಷಯ ತಗೊಂಡೋದ್ರು ಕೂಡ ಎಂದೂ ಅವರು ಕೋಪ ಮಾಡ್ಕೊತಿರ್ಲಿಲ್ಲ. ಭಾಳ ಆತ್ಮೀಯವಾಗಿ ನಮ್ಮನ್ನು ಪ್ರೀತಿಯಿಂದ ಮಾತಾಡಿಸ್ತಾ ಇದ್ರು, ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇದ್ರು. ಒಳ್ಳೆ ವ್ಯಕ್ತಿ. ಭಾಳ ಬೇಗನೆ ವಯಸ್ಸಿತ್ತು ಅವ್ರಿಗಿನ್ನು, ಅನಾರೋಗ್ಯದಿಂದ ವಿಧಿವಶರಾಗಿದ್ದಾರೆ. ವಿ ಥ್ಯಾಂಕ್ ಯು ಸರ್. ನಿಮಗೆ ನಿಮ್ಮ ಒಂದು ಸೇವೆಗೆ ನಾವೆಲ್ಲ ನಿಮಗೆ ಭಗವಂತ ನಿಮಗೆ ಆತ್ಮಕ್ಕೆ ಶಾಂತಿಯನ್ನು ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತೀವಿ ಸರ್. ಯಾಕೆಂದರೆ ನಿಮ್ಮ ಕೆಳಗೆ ನಾವು ಕೆಲಸ ಮಾಡಿದ್ದೀವಿ. ಲಿಟ್ರಲಿ ನಮ್ಮ ಶಿಕ್ಷಣಾಧಿಕಾರಿಗಳ, ನಮ್ಮ ಶಿಕ್ಷಣ ಕ್ಷೇತ್ರ ಭಾಳ ಜನ ನಿಮ್ಮ ಒಂದು ಅವಧಿಯಲ್ಲಿ ಒಳ್ಳೊಳ್ಳೆ ಕೆಲಸಗಳಾಗಿದೆ. ಅದರಿಂದ ಅವನ್ನೆಲ್ಲ ಸ್ಮರಿಸ್ಕೊಂಡು ಎಲ್ಲರ ಪರವಾಗಿ ನಾನು ತಮಗೆ ಹೃತ್ಪೂರ್ವಕ ನಮನಗಳನ್ನು ಸಲ್ಲಿಸ್ತೀನಿ ಸರ್. ಆ್ಯಂಡ್ ದೆನ್ ಬರೋಣ ಪ್ರೇಯರ್ ಆ್ಯಕ್ಟಿವಿಟಿ SSM ನಗರ ದಾವಣಗೆರೆ. ಸಚೇತನ ಆ್ಯಕ್ಟಿವಿಟೀಸ್ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ಫೋಟೋ ಕಳಿಸಿದರೆ ಎಲ್ಲ ಕಡೆ ಮಾಡಿರ್ತಾರೆ. ಯಾವ್ದು ಫೋಟೋ ಬಂದಿದೆ ಅದಷ್ಟೇ ನಾನು ನಿಮ್ಮ ಜೊತೆ ಇಲ್ಲಿ ಅಪ್ಡೇಟ್ ಮಾಡ್ತಿದ್ದೀನಿ. ಮೋನೋ ಆ್ಯಕ್ಟಿಂಗ್ ಆಫ್ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರೊಫೆಷನ್ಸ್ ಫೌಂಡ್ ಇನ್ ಅವರ್ ಸೊಸೈಟಿ ಪ್ರೆಸೆಂಟೆಡ್ ಬೈ 5th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್. ಮಾರ್ನಿಂಗ್ ಪ್ರೇಯರ್ ಆ್ಯಕ್ಟಿವಿಟಿ TM GVHPS KR ಮಾರ್ಕೆಟ್ ದಾವಣಗೆರೆ. KR ಮಾರ್ಕೆಟಲ್ಲಿ ಮಕ್ಕಳು ಬೇರೆ ಬೇರೆ ಪ್ರೊಫೆಷನಲ್ಲಿ ಹೇಗೆ ಆ್ಯಕ್ಟ್ ಮಾಡ್ತಿದ್ದಾರೆ ಅಂತ. ಇದು ನಮ್ಮ ಟ್ರೈನಿಂಗ್, ಇವತ್ತಿನ ಟ್ರೈನಿಂಗ್ ಫೋಟೋ. ಇದು ಚೆನ್ನಾಗಿರೋ ಫೋಟೋಸ್ ಇದೆ, ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಮತ್ತೊಂದು ಇದು ಕೂಡ ಇದೆ, ಏನೋ ಒಂದು ರೀಲ್ಸ್ ಕೂಡ ಮಾಡಿ ಹಾಕಿದ್ದೀನಿ. ಇದ್ರದ್ದು ಎಲ್ಲ ನಾವೇನು ಚಟುವಟಿಕೆ ಮಾಡಿದ್ದೀವಿ ಅಂತ ಹೇಳಿ ನೋಡ್ಬೋದು ನೀವು. ನಿರಂತರ ಆ್ಯಪ್ನಲ್ಲಿ ಗುರುಗಳು ವಿಜಯ ಕರ್ನಾಟಕದಲ್ಲಿ ಬಂದಿದೆ. ಸರ್ಕಾರಿ ಶಾಲೆಗಳ ತಂತ್ರಜ್ಞಾನ ಬಳಕೆಗೆ ಹೆಚ್ಚು ಒತ್ತು, ಪಾಠ ಬೋಧನೆ ಹಿನ್ನಡೆ ಅಂತ ಪೇಪರ್ನವ್ರು ಹಾಕಿದ್ದಾರೆ. ಎಲ್ಲ ಏನಾಗಿದೆ, ನೆಟ್ವರ್ಕು ನಿರಂತರ ಆ್ಯಪು ಬಂದ ಮೇಲೆ ಭಾಳಷ್ಟು ನಮಗೆ ಏನೋ ಭಾಳ ಹೇಳ್ತಾರೆ ಹೊರೆ ಆಗಿದೆ ಹಾಗೆ ಅಂತ. ಆದರೆ ಇದರಿಂದ ಆಗಿರೋ ಅಡ್ವಾಂಟೇಜಸ್ಸು, ಇದರಿಂದ ಆಗಿರೋ ಅನುಕೂಲತೆಗಳು ಖಂಡಿತವಾಗ್ಲೂ ಬ್ಯಾಕ್ ಎಂಡಲ್ಲಿ ಎಷ್ಟು ಹೆಲ್ಪ್ ಆಗಿದೆ ಅಂದರೆ ಭಾಳಷ್ಟು ಹೆಲ್ಪ್ ಆಗಿದೆ ಶಿಕ್ಷಣ ಇಲಾಖೆಗೆ. ಇದಿನ್ನು ಸ್ವಲ್ಪ ಮುಂದೆ ಓದಂಗೆ ಸ್ಟಾರ್ಟಿಂಗ್ ನಮಗೆಲ್ಲ ಹಂಗೆ ಅನಿಸುತ್ತೆ. ಆದರೆ ಭಾರಿ ಒಳ್ಳೆ ಪ್ರೋಗ್ರಾಮ್ ಇದು. ನಿರಂತರ ಆ್ಯಪ್ ಇದೆಯಲ್ಲ, ಭಾರಿ ಒಳ್ಳೆ ಪ್ರೋಗ್ರಾಮು. ನಾವೆಲ್ಲ ಕೆಲಸ ಮಾಡೋಣ ಅನ್ನೋಂಥದ್ದನ್ನು ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದಾದಮೇಲೆ ಸರ್ವೆ SHVR ಸರ್ವೆ ಬ್ಲ್ಯಾಕ್ ವೈಸ್ ಪ್ರೋಗ್ರೆಸ್ ರಿಪೋರ್ಟ್. ಇದು ಸ್ವಲ್ಪ ಅರ್ಜೆಂಟ್ ಇದೆ, ಇದನ್ನು ಸ್ವಲ್ಪ ಎಲ್ಲರೂ ಮಾಡ್ಬೇಕು ಸರ್. ಇದು SHVR ಸರ್ವೆ ಸ್ಟಾರ್ಟೆಡ್ ಸ್ಕೂಲ್ ಚೆನ್ನಗಿರಿ ಎಷ್ಟಿದೆಯಪ್ಪ,
29%, ದಾವಣಗೆರೆ ನಾರ್ತ್ 60, ಸೌತ್ 35, ಹರಿಹರ 68, 71 ಹೊನ್ನಾಳಿ. ಚೆನ್ನಾಗಿ ಅವರು ಪರ್ಫಾರ್ಮ್ ಮಾಡಿದ್ದಾರೆ ಹೊನ್ನಾಳಿಯವರು. ಜಗಳೂರು 55 ಟೋಟಲ್ ಪರ್ಸೆಂಟೇಜು. ಆಮೇಲೆ ವೆಬ್ಪೋರ್ಟ್ ನೋಟಿಫಿಕೇಶನ್ ಅಪ್ಲೋಡ್ ಮಾಡಿರೋ ಶಾಲೆಗಳ ಬ್ಲಾಕ್ ವಾರು ವರದಿ. ಓಕೆ, ಯಾವುದಪ್ಪ? ಎಕೋ ಕ್ಲಬ್ ಫಾರ್ ಮಿಷನ್ ಲೈಫ್ಗೆ ಚನ್ನಗಿರಿ ನೋಡಿ, ಇದೊಂದೇ ರೆಡ್ಡಲ್ಲಿ ಇರೋದು, ಉಳಿದವೆಲ್ಲ 90 ಮೇಲಿದ್ದಾವೆ. ಸೊ ಸ್ವಲ್ಪ ಇದನ್ನು ನೋಡ್ಕೊಳ್ಳಿ ಸರ್. ಯಾರಿದ್ರಿ? ನೋಡಲ್ಲ ಸರ್. ದೆನ್ ಏಕ್ಪೇಡ್ಕೆ ನಮ್ಮ ಪೋರ್ಟಲಲ್ಲೂ ಕೂಡ ರೆಡ್ ಇದೆ. ಯಾವುದಪ್ಪ? ಚನ್ನಗಿರಿ 48, ದಾವಣಗೆರೆ 60, ಜಗಳೂರು 64% ಇದೆ. ಸ್ವಲ್ಪ ನೀವು ಸ್ವಲ್ಪ ಇನ್ನು ಅಪ್ಡೇಟ್ ಮಾಡಬೇಕು ಈ ಪ್ರೋಗ್ರೆಸ್. ಭಾಷಾ ಚಟುವಟಿಕೆ ಕೆಪಿಎಸ್ ಶಾಲೆ, ಕೆಪಿಎಸ್ ಬಾಲಕರ ಶಾಲೆ 6ನೇ ತರಗತಿ ವಿದ್ಯಾರ್ಥಿಗಳಿಂದ ಕನ್ನಡ ಭಾಷಾ ಚಟುವಟಿಕೆ ಸ್ವರಕ್ಕೊಂದು ಗಾದೆ. ಅತಿ ಆಸೆ ಗತಿಗೇಡು. ಆಕಳು ಕಪ್ಪಾದರೆ ಹಾಲು ಕಪ್ಪೆ. ಇಬ್ಬರ ಜಗಳ ಮೂರನೆಯವನಿಗೆ ಲಾಭ. ಹಿಂಸಬೇಕು, ಇದ್ದು ಜನಿಸಬೇಕು. ಉಪ್ಪು ತಿಂದ ಮೇಲೆ ನೀರು ಕುಡಿಲೇಬೇಕು. ಊರಿಗೆ ಉಪಕಾರಿ, ಮನೆಗೆ ಮಾರಿ. ಋಷಿಗಳೆಲ್ಲ ದೇವತೆಗಳಲ್ಲ. ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೆ. ಏಣಿ ಏರಿದವನು ಕೆಳಗೆ ಇಳಿಯಲೇಬೇಕು. ಐಕ್ಯತೆಯೇ ಬಾಳಿನ ಸಂಪತ್ತು. ಒಗ್ಗಟ್ಟಿನಲ್ಲೇ ಬಲವಿದೆ. ಓದು ಒಕ್ಕಾಲು, ಬುದ್ಧಿ ಮುಕ್ಕಾಲು. ಔಷಧಿಗಳೆಲ್ಲ ಎಲ್ಲದಕ್ಕೂ ಮದ್ದಲ್ಲ. ಓಕೆ, ಇದು ಚನ್ನಗಿರಿಯಿಂದ ರೂಪಾ ಮೇಡಮ್ ಅಂತ ಹೇಳಿ ಅವರು ಗ್ರೂಪಲ್ಲಿ ಇದನ್ನ ಶೇರ್ ಮಾಡಿದ್ದಾರೆ. ಇದು ಯಾವ ಶಾಲೆ ಏನು ಅಂತ ಡೀಟೇಲ್ಸ್ ಇನ್ನು ಕಳಿಸ್ಕೊಡ್ಬೇಕಾಗಿತ್ತು. ಸ್ನೇಹಿತರೆ, ಈ ಸಂದರ್ಭದಲ್ಲಿ ನಾನು ಎಲ್ಲರಲ್ಲಿ ಕೇಳ್ಕೊಳ್ಳೋದೇನೆಂದರೆ, ನೀವು ಏನು ಕೆಲಸ ಮಾಡಿದ್ದೀರಿ ಇದು ಆ್ಯಕ್ಚುಲಿ ಡಿಜಿಟಲ್ ಡಾಕ್ಯುಮೆಂಟ್ ಆಗುತ್ತೆ, ಒಂದು ಎಜುಕೇಷನಲ್ ನ್ಯೂಸ್ ಆಗುತ್ತೆ. ನಮ್ಮ ಜಿಲ್ಲೆನಲ್ಲಿ ನಮ್ಮ ಶಾಲೆಗಳನ್ನು ನಾವು ಬಲವಾಗಿ ಕಟ್ಟಬೇಕು, ಸರ್ಕಾರಿ ಶಾಲೆಗಳನ್ನು ಸ್ಟ್ರಾಂಗ್ ಮಾಡಬೇಕಾಗಿದೆ. ಈಗ ನಮಗೆ ಬೈಲಿಂಗ್ ವೆಲ್ ಬಂದಿದೆ, ತುಂಬ ಹಾರ್ಡ್ ವರ್ಕ್ ಮಾಡ್ತಿದ್ದೀವಿ. ಅದೆಲ್ಲ ಎಲ್ಲಿ ಏನೇನು ಆಗ್ತಿದೆ ಅಂಥೇಳಿ ಟೆಕ್ನಿಕಲಿ ನಾವು ತಿಳ್ಕೊಳ್ಳದೆ ಹೋದರೆ ಖಂಡಿತವಾಗ್ಲೂ ಎಲ್ಲೋ ಒಂದು ಕಡೆ ನಾವು ಹಿಂದುಳಿದು ಬಿಡ್ತೀವಿ ಅನ್ನೋಂಥದ್ದಿದೆ. ಆದ್ದರಿಂದ ಸ್ವಲ್ಪ ನೀವು ಯಾರ್ಯಾರು ಏನೇನು ಕೆಲಸ ಮಾಡ್ತೀರಿ ಒಂದು ಫೋಟೋ, ಆ ಫೋಟೋದ ಕೆಳಗಡೆ ಒಂದು ಅದರದ್ದು ಏನು ಡೀಟೇಲು, ಯಾವ ಊರ್ದು ಅಂತ ಒಂದು ಸ್ವಲ್ಪ ಕ್ಯಾಪ್ಷನ್ ಹಾಕಿದರೆ ನಾನು ಎವ್ರಿಡೇ ನ್ಯೂಸಲ್ಲಿ ಏನು ಮಾಡಿದ್ದೀರಿ ಏನಿಲ್ಲ ಸ್ವಲ್ಪ ಅದನ್ನು ಕವರ್ ಮಾಡಿಕೊಂಡು ನಿಮ್ಮನ್ನೆಲ್ಲರಿಗೂ ಎನ್ಕರೇಜ್ ಮಾಡೋಕ್ಕೆ ಅದು ಅನುಕೂಲ ಆಗುತ್ತೆ ಅನ್ನೋದನ್ನು ಹೇಳ್ತಾ, ಸೊ ಎಲ್ಲರಿಗೂ ಸಹಕಾರ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಟೇಕ್ ಕೇರ್, ಗುಡ್ ನೈಟ್, ಬಾಯ್.